ಸುದ್ದಿ ಮುಖ್ಯಾಂಶಗಳು. ಶಿವಮೊಗ್ಗದಲ್ಲಿ ಭಾವೈಕ್ಯತೆಯ ಈದ್ ಉಲ್ ಫಿತರ್ ಆಚರಣೆಗೆ ಸಿದ್ಧತೆ. ಮಾರ್ಚ್ 26ಕ್ಕೆ ದೇಶಾದ್ಯಂತ ಒಂದೇ ದಿನ ಈದ್ ಆಚರಣೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇನ್ಸೈಟ್ ನ್ಯೂಸ್ 14 ತಂಡದ ಪರವಾಗಿ ಎಲ್ಲಾ ವೀಕ್ಷಕರಿಗೂ ಈದ್ ಉಲ್ ಫಿತರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬಾರಿಯ ರಂಜಾನ್ ಉಪವಾಸದ ಆರಂಭದಲ್ಲಿ ದಿನಾಂಕಗಳ ಬಗ್ಗೆ ಸಣ್ಣ ಮಟ್ಟದ ಗೊಂದಲಗಳಿದ್ದರೂ ಈಗ ಶಿವಮೊಗ್ಗದ ಮುಸ್ಲಿಂ ಬಾಂಧವರು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಜಾಮಿಯಾ ಮಸೀದಿಯಲ್ಲಿ ನಡೆದ ಪ್ರಮುಖ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರದಂತೆ ಎಲ್ಲರೂ ಒಟ್ಟಾಗಿ ಒಂದೇ ದಿನ ಹಬ್ಬವನ್ನು ಆಚರಿಸಲು ಸಜ್ಜಾಗಿದ್ದಾರೆ. ಚಂದ್ರ ದರ್ಶನದ ಗೊಂದಲದಿಂದಾಗಿ ರಂಜಾನ್ ಉಪವಾಸವು ಕೆಲವೆಡೆ ಗುರುವಾರ ಹಾಗೂ ಕೆಲವೆಡೆ ಶುಕ್ರವಾರ ಆರಂಭವಾಗಿತ್ತು. ಆದರೆ ಈ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಏಕತೆಯನ್ನು ಪ್ರದರ್ಶಿಸಲು ಜಾಮಿಯಾ ಮಸೀದಿಯಲ್ಲಿ ಸಭೆ ನಡೆಸಿ ಮಹತ್ವದ ತೀರ್ಪು ನೀಡಲಾಗಿದೆ. ಅದರಂತೆ ಶಬ್ ಎ ಖದರ್ ರಾತ್ರಿಯನ್ನು ಎಲ್ಲರೂ ಒಟ್ಟಾಗಿ ಆಚರಿಸಿದ್ದು, ಇದೀಗ ಮಾರ್ಚ್ 26ರಂದು ನಗರದಾದ್ಯಂತ ಏಕಕಾಲದಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಲಾಗುತ್ತಿದೆ. ನಗರದ ವಿವಿಧ ಈದ್ಗಾ ಮೈದಾನಗಳಲ್ಲಿ ಈದ್ ನಮಾಜ್ನ ಸಮಯದ ವಿವರ. ಮೊದಲನೆಯದಾಗಿ ಬೆಳಿಗ್ಗೆ 7:30ಕ್ಕೆ ಜಮಾತೆ ಅಹ್ಲೆ ಹದೀಸ್, ಅನುಪೀನಕಟ್ಟೆ ಈದ್ಗಾ ಮೈದಾನ. ಎರಡನೇದಾಗಿ ಬೆಳಿಗ್ಗೆ 8:30ಕ್ಕೆ ಸವಾಯಿ ಪಾಳ್ಯ ತಬ್ಲೀಗಿ ಜಮಾತ್ ಈದ್ಗಾ ಮೈದಾನ. ಇದೇ ರೀತಿ ಬೆಳಿಗ್ಗೆ 8:45ಕ್ಕೆ ಮದ್ರಸಾ ಮಜಹರುಲ್ ಉಲೂಮ್ ಅರೇಬಿಕ್ ಕಾಲೇಜು, ಗೋಪಾಳ ಈದ್ಗಾ. ಬೆಳಿಗ್ಗೆ 9 ಗಂಟೆಗೆ ಇಲಿಯಾಸ್ ನಗರದ ಈದ್ಗಾ ಅಬು ಹನೀಫಾ ಮೈದಾನ. ಬೆಳಿಗ್ಗೆ 9 ಗಂಟೆಗೆ ಜೆ.ಪಿ. ನಗರದ ಟಿಪ್ಪು ಈದ್ಗಾ ಮೈದಾನ. ಬೆಳಿಗ್ಗೆ 9 ಗಂಟೆಗೆ ಸುನ್ನಿ ಮರ್ಕಜಿ ಈದ್ಗಾ, ಶಾ ಅಲೀಂ ದಿವನ್ ದರ್ಗಾ ಹತ್ತಿರದ ಈದ್ಗಾ ಮೈದಾನದಲ್ಲಿ. ಸಾರ್ವಜನಿಕರು ತಮಗೆ ಅನುಕೂಲವಾಗುವ ಸ್ಥಳಗಳಲ್ಲಿ ನಮಾಜ್ ಸಲ್ಲಿಸಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಬೇಕೆಂದು ಕೋರಲಾಗಿದೆ. ಮತ್ತೊಮ್ಮೆ ಇನ್ಸೈಟ್ ನ್ಯೂಸ್ 14 ತಂಡದ ವತಿಯಿಂದ ಎಲ್ಲರಿಗೂ ಈದ್ ಮುಬಾರಕ್.